ನಾನು ಪ್ರಥಮವಾಗಿ ನಾಗರಾಜ್ ಸರ್ ಜೊತೆ. ಸರ್, ನಿಮ್ಮದು ಒಂದು ಕಾಲ ಇತ್ತು ಸರ್. ಆ ಕಾಲದಲ್ಲಿ ಮೊಬೈಲ್ ಎಷ್ಟು ಪ್ರಮಾಣದಲ್ಲಿ ಬಳಕೆಯಲ್ಲಿ ಇತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ಸಾರ್ವಜನಿಕರಿಗೆ ನೀವುಗಳು ಕಾಣಿಸ್ಕೋತಾನೆ ಇರಲಿಲ್ಲ ಮೊಬೈಲ್ಗಳಲ್ಲಿ, ರೀಲ್ಸ್ಗಳಲ್ಲೋ ಎಲ್ಲೋ ನಾಗರಾಜ್ ಸರ್ ಎಲ್ಲೋ ಹಾಡು ಹೇಳ್ತಿದ್ದಾರೆ ಆರ್ಕೆಸ್ಟ್ರಾದಲ್ಲಿ, ನಾವು ಯಾರು ಕೂಡ ಕೇಳಿಸ್ಕೊಂಡಿಲ್ಲ. ಸೊ ಏನಾಯಿತು ಸರ್ ಈ ಕಾಲಕ್ಕೆ, ಏನಾಗಿದೆ ಈ ಪಟ್ಟಣಕ್ಕೆ ಅನ್ನೋ ಹಾಗೆ? ನೋಡಿ, ಕಾಲ ಭಾಳ ಬದಲಾವಣೆ ಆಗಿದೆ. ನೀವು ಹೇಳಿದ್ರಿ ಮೊಬೈಲು ನಮ್ಮ ಕಾಲದಲ್ಲಿ ಇತ್ತಾ ಇಲ್ಲ ಅಂತ. ಮೊಬೈಲ್ ಬಿಡಿ, ಒಂದು ಕ್ಯಾಮ್ರಾ ಸಿಗಬೇಕಾದ್ರೆ ನಮ್ಗೆ ಕಷ್ಟ ಇತ್ತು. ಅದೇನೇ ಇದ್ದರೂ ಕೂಡ ನಮಗೆ ಒಂದು ಶಿಸ್ತು ಭಾಳ ಮುಖ್ಯ ಇತ್ತು. ಯಾವ ಥರ ಅಂತೇಳಿದರೆ, ಒಂದು ಜೀವಂತ ವೈರ್ ಇರುತ್ತೆ. ಈ ಪವರ್, ಇವಾಗ ನಮ್ಮ ಪವರ್ ಕಾರ್ಪೊರೇಷನ್ ಇಲ್ಲೇ ಇದ್ದಾರೆ, ಆ ಪವರಿಗೆ ಒಂದು ಇನ್ಸುಲೇಷನ್ ಇರುತ್ತೆ. ಯಾಕೆ ಅಂದರೆ ಯಾವುದೇ ಕಾರಣಕ್ಕೆ ಪವರ್ ಲೀಕ್ ಆಗಬಾರ್ದು. ಲೀಕ್ ಆದರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಹಾಗೆಯೇ ಅದು ಕೊಚ್ಚೆಯಲ್ಲಿ ಆದೋಗಲಿ, ಆ ವೈರು ಒಳ್ಳೆ ನೀರಲ್ಲಿ ಆದೋಗಲಿ, ಅಥವಾ ಬಯಲಲ್ಲಿ ಆದೋಗಲಿ, ಅಥವಾ ಯಾವುದಾದ್ರು ಗಿಡ ಮರ ಒಂದು ಇರ್ತಕ್ಕಂಥ ಪ್ರದೇಶದಲ್ಲಿ ಆದೋಗಲಿ, ಅದು ಅದೇ ಮಾದರಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೆ ಇನ್ಸುಲೇಷನ್ ಹಾಳಾಗಬಾರ್ದು ಅಂತ. ಈಗ ಪಬ್ಲಿಕ್ ಲೈಫಲ್ಲಿ ಇರೋಂಥವ್ರು ಪೊಲೀಸ್ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದರೆ, ಕಾನ್ಸ್ಟೇಬಲು, 100 ಜನ ಕಣ್ಣು ಅವ್ರ ಮೇಲೆ ಇರ್ತದೆ. ಯಾವ ಥರ ನಡ್ಕೊಂಡು ಹೋಗ್ಬೇಕು, ಅವನಿಗೆ ನಡ್ಕೊಂಡು ಹೋಗೋದೂ ಶೈಲಿನ ಹೇಳ್ಕೊಟ್ಟಿರ್ತಾರೆ. ಅದಕ್ಕೊಂದು ನಿಯಮ ಇದೆಯಲ್ಲ. ಈ ಪೆರೇಡ್ ಯಾಕೆ ಮಾಡಿಸ್ತಾರೆ ನಾವು? ಅದಕ್ಕೆ ಅವ್ರ ಕೈಯಲ್ಲಿ ಒಂದು ಲಾಠಿ ಇರುತ್ತೆ, ಅಥವಾ ಅಧಿಕಾರಿ ಇದ್ದರೆ ಒಂದು ಪಿಸ್ತೂಲು, ಒಂದು ಏನಾದ್ರು ವೆಪನ್ ಇರುತ್ತೆ. ಇಲ್ಲ ಅವ್ರ ಹತ್ರ, ಪೊಲೀಸವ್ರ ಹತ್ರ ಒಂದು ರೈಫಲ್ ಆದರೂ ಇರ್ತದೆ. ಯಾಕೆ ಹೇಳಿದರೆ, ಅವರು ಸಿಂಬಲ್ ಆಫ್ ಸೆಕ್ಯೂರಿಟಿ ಆರ್ ಪ್ರೊಟೆಕ್ಷನ್. ಸಿಂಬಲ್ ಆಫ್ ಪ್ರೊಟೆಕ್ಷನ್ ಯಾವ ಥರ ಇರಬೇಕು? ಈ ಇನ್ಸುಲೇಷನ್ ವೈರ್ ಥರ ಇರಬೇಕು. ಯಾರಿಗೆ? ಪವರ್ಗೆ. ಪವರ್ ಯಾರ್ದು? ಅಥಾರಿಟಿ. ಯಾರೇ ತಪ್ಪು ಮಾಡಲಿ ಅವ್ರ ಮೇಲೆ ಇವರು ಕ್ರಮ ಜರುಗಿಸ್ಬೇಕಾದ್ರೆ ಫುಲ್ ಪವರ್ ಎಷ್ಟು ಕೆ ವಿ ಇರುತ್ತೋ ಅಷ್ಟನ್ನು ಯೂಸ್ ಮಾಡಬೇಕು. ಅಂದರೆ ಕಾನೂನುಬದ್ಧವಾಗಿ ಎಷ್ಟು, ಯಾವ ಕಾನೂನಲ್ಲಿ ಏನು ಅವರಿಗೆ ಕ್ರಮ ಜರುಗಿಸ್ಬೇಕೋ ಅಷ್ಟು ಮಾಡಬೇಕು. ಇದು ನಮಗೆ ಹೇಳ್ಕೊಟ್ಟಂಥ ಪಾಠ. ಇದನ್ನು ಅನುಸರಿಸಬೇಕು ಅಂತೇಳಿ ನಮಗಿರ್ತಕ್ಕಂಥ ಒಂದು ಪೊಲೀಸ್ ಮ್ಯಾನ್ಯುಯಲ್ ಅಂತಿದೆ. ಅವು ಅನ್ನಷ್ಟು ಮಿಂಗಲ್ ವಿತ್ ದಿ ಪಬ್ಲಿಕ್ ಇನ್ ಕೇಸ್ ಆಫ್ ನೆಸೆಸಿಟಿ. ಯಾಕೆಂದರೆ ಪಬ್ಲಿಕ್ ರ್ಯಾಪ್ ಹೋಗಬೇಕು. ಯಾಕೆಂದರೆ ಪೊಲೀಸು ಪಬ್ಲಿಕ್ಕು ಇಲ್ಲದೇ ಪೊಲೀಸಿಂಗ್ ಮಾಡೋಕ್ಕಾಗಲ್ಲ. ನಾನು ಪೊಲೀಸು, ನೀವು ಯಾರೇ ಒಳ್ಳೆಯವನಿರಲಿ ಕೆಟ್ಟವನಿರಲಿ ಎಲ್ಲ ಒಂದೇ ಅಂತ ಹೇಳೋಕ್ಕಾಗಲ್ಲ. ಸೆಗ್ರಿಗೇಟ್ ಮಾಡಬೇಕು. ನಾನು ಅದನ್ನೇ ಹೇಳಿದೆ, ಅದು ಕೊಚ್ಚೆ ನೀರಲ್ಲಿ ಹೋದರೂ ವೈರು ಕೂಡ ಕರೆಂಟ್ ಹಾಳಾಗಲ್ಲ, ನಿಜವಾದ ನೀರಲ್ಲಿ ಹೋದರೂ ಕೂಡ ಹಾಳಾಗಲ್ಲ, ಒಳ್ಳೆ ಮೈದಾನದಲ್ಲಿ ಹೋದರೂ ಹಾಳಾಗಬಾರ್ದು. ಇದು ಬೇಸಿಕ್ ನಿಯಮ. ಅದೇ ರೀತಿ ಬೇರೆ ಅಧಿಕಾರಿಗಳಿಗೂ ಈ ನಿಯಮ ಪಾಲಿಸುತ್ತಾರೆ. ನಮ್ಮಲ್ಲಿ ಪೊಲೀಸ್ ಮೇಲೆ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ, ಯು ಶುಡ್ ಬಿಹೇವ್ ಇನ್ ಸಚ್ ಎ ವೇ ದಟ್ ಸೀಯಿಂಗ್ ಈಸ್ ಬಿಲೀವಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂದ್ರೇನು? ನೀವು ದೇವ್ರನ್ನೇ ತಲೆ ಮೇಲೆ ಎತ್ಕೊಂಡೋದ್ರೆ ಏನಂತಾರೆ ನೀವು? ಅಲ್ಲಿ ಎಲ್ಲರೂ ಹಿಂದೂಗಳೇ ಇರಲ್ಲ, ಎಲ್ಲರೂ ಮುಸ್ಲಿಮ್ಸೇ ಇರಲ್ಲ, ಅಲ್ಲ ಎಲ್ಲರೂ ಇನ್ನೊಂದಿರಲ್ಲ. ಧರ್ಮ ಇರಲಿ, ಎಲ್ಲಿರಬೇಕು ಆಚರಣೆ? 4 ಜನಕ್ಕೆ ಕಾಣ್ದಂಗೆ ಇರಬೇಕು. ನೀವು ಕಂಡಿದ್ದೇನದ್ರಲ್ಲಿ ಕಾಕಿಯಲ್ಲಿದೆ, ಕಾಕಿಯಲ್ಲಿ ಕಾಣಬೇಕು. ಕಾಕಿ ಇಸ್ ಎ ಸಿಂಬಲ್ ಆಫ್ ಸೆಕ್ಯೂರಿಟಿ. ಹಾಗಿದ್ದರೆ ನೀವು ಒಂದೊಂದು ಧರ್ಮಕ್ಕೂ ಒಂದೊಂದು ಮಾಡ್ತೀರೇನಾ? ಎಲ್ಲ ಧರ್ಮಕ್ಕೂ ಮಾಡ್ತೀರೇನಾ? ಇಲ್ಲ. ನಿಮ್ಮ ಧರ್ಮ ಏನಿದ್ರು ಕೂಡ ಮನೇಲಿರಲಿ. ಪಬ್ಲಿಕ್ ಲೈಫಲ್ಲಿ ಬಂದಾಗ ಯು ಆರ್ ಎ ಆಫೀಸರ್ ಆಫ್ ಅಥಾರಿಟಿ. ಕರ್ತವ್ಯವೇ ಧರ್ಮ. ಆಫೀಸರ್ ಆಫ್ ಅಥಾರಿಟಿ. ಅಥಾರಿಟಿ ಈಸ್ ಬೆಸ್ಟೋಡ್ ಬೈ ದಿ ಲಾ. ಲಾ ಈಸ್ ಅಗೈನ್ ಫ್ರೇಮ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೀವು ಹೇಳಿದ್ರಿ, ಪ್ರಿಯಾಂಬಲ್ ತೊಗೊಂಡು ಹೇಳಿದ್ರಿ, ನಿಜ. ಆ ಲಾ ಏನಿದೆ, ಈಕ್ವಲ್ ಜಸ್ಟಿಸು, ಅವು ಇವು ಎಲ್ಲ ಹೇಳಿದ್ದಾರೆ. ವಿ ಆರ್ ಬೇಸಿಕಲಿ ಎ ಸೆಕ್ಯುಲರ್ ಸ್ಟೇಟ್. ಸೆಕ್ಯುಲರ್ ಸ್ಟೇಟ್ ಅಂದರೆ ಅಥಾರಿಟಿ ಆಲ್ಸೋ ಶುಡ್ ಎಕ್ಸಿಬಿಟ್ ವಿ ಆರ್ ಸೆಕ್ಯುಲರ್. ಮನೆಯಲ್ಲಿ ನೀವು ಏನಾದ್ರು ಮಾಡ್ಕೊಳ್ಳಿ, ನಾವು ಕೇಳ್ತಿದ್ದೀವೇನಾ? ಅಥವಾ ಯಾರು ನೋಡ್ತಿದ್ದಾರೇನಾ? ಇದು ನಾನು ಎಕ್ಸ್ಪೆಕ್ಟ್ ಮಾಡೋದು. ಇಲ್ಲ, ನೀವು ರಜೆ ಹಾಕಿ ಹೋಗಿ, ರಜೆ ಮೇಲೆ ಹೋಗಿ ಆಚರಣೆ ಮಾಡಿ. ನಾವೇನು ಹೇಳೋದಿಲ್ಲ. ಈಗ ಮುಸ್ಲಿಮ್ ಆಫೀಸರ್ಸ್ ಎಷ್ಟೋ ಇದ್ದಾರೆ, ಅಜ್ಜಿಗೂ ಮಾಡ್ತಾರೆ, ಅದು ಧರ್ಮದ ನೀತಿ, ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಯಾವುದೇ ಧರ್ಮ ಮಾಡಬೇಕಾದ್ರೂ ಕೂಡ ಬೇರೆಯವರಿಗೆ ಒಂದು ಲೈಫಲ್ಲಿ ಒಂದು ಅಥಾರಿಟಿ ಅಂತ ಹೇಳಿದ್ರೆ ನಂಬಿಕೆ ಬರುವಾಗಿರಬೇಕು. ನಾಳೆ ಅವರೇ ಮುಂದೆ ಒಂದು ಯಾವುದಾದ್ರು ಒಂದು ಕೇಸು ಆ ಒಂದು ರಿಲಿಜಿಯನ್ಸ್ ಬೇಸ್ಡೋ ಇನ್ನೊಂದು ಬೇಸ್ಡೋ ಬಂದರೆ, ಇಬ್ಬರು ಬದ್ಧ ವೈರಿಗಳಿದ್ದರೆ ಆ ಒಂದು ಪ್ರದೇಶದಲ್ಲಿ ಅವರ ನಂಬಿಕೆ ತಲೆಯಲ್ಲಿ ಏನಿರ್ತದೆ, ಇವರು ಅವರ ಪರ ಅಥವಾ ವಿರೋಧಿ, ಹೀಗೆ ಹಾಗೆ ಅಂತ ಕತೆ ಕಟ್ಬೋದು. ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬಾರ್ದು. ಯಾವ ರೀತಿ ಅಂತ ಹೇಳಿದರೆ, ನಾನು ಈಗ ಹೇಳಿದಲ್ಲ ನಿಮಗೊಂದು ಲೈವ್ ಇರೋದು ಉದಾಹರಣೆ ಹೇಳಿದೆ, ಆ ಥರ. ಇದನ್ನು ನಮಗೆ ಪಾಠದಲ್ಲೂ ಹೇಳಿದ್ದಾರೆ, ಎಷ್ಟೋ ಸರಿ ಟ್ರೈನಿಂಗ್ಸಲ್ಲೂ ಕೂಡ ನಮಗೆ ಹೇಳಿದ್ದಾರೆ, ಜೊತೆಗೆ ನಮ್ಮ ಮ್ಯಾನ್ಯುಯಲ್ ಹೇಳಿದ್ದಾರೆ. ಈಗ ನೀವು ನೋಡಿದರೆ ಕಾಲ ಎಂಥದ್ದು, ಯಾವುದೇ ಒಂದು ಚೀಟಿ
ಒಂದು MLA ಕಡೆಯಿಂದನೋ ಒಂದು ಮಿನಿಸ್ಟರ್ ಕಡೆಯೋ ಇಲ್ಲದೇ ಪೋಸ್ಟಿಂಗ್ಸ್ ತಗೊಳ್ಳೋಕ್ಕಾಗಲ್ಲ. ಇದು ಶತಸಿದ್ಧ. ಹೇಗೆ ಕಾನ್ಸ್ಟಿಟ್ಯೂಷನಲ್ಲಿ ಬರೀದೇ ಇದ್ದರೂ ಕೂಡ ಇದು ಅನ್ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಇದು ನಮ್ಮ ಸರ್ಕಾರಗಳ ಹೊಣೆ. ಯಾರು ಈ ಥರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಜರುಗಿಸೋದು. ಇನ್ನು ಅನೇಕ ವಿಚಾರದ ಬಗ್ಗೆ ಮಾತನಾಡೋದು ಉನ್ನತ ಅಧಿಕಾರಿಗಳ ಕೆಲಸ. ಅದು ಮಾಡಿದರೆ ಒಬ್ಬರಿಗೂ ಚುರುಕು ಮುಡಿಸಿದರೆ ದಿಸ್ ಈಸ್ ದಿ ಥಿಂಗ್ ಅಂತ ಹೇಳಿದರೆ, ಅಥವಾ ಟ್ರೈನಿಂಗ್ ಸರಿಯಾಗಿ ಕೊಟ್ಟರೆ ಈ ಥರದ್ದು ಆಗಲಿಕ್ಕೆ ಸಾಧ್ಯ. ಇನ್ನು ತಿಮ್ಮೇಗೌಡ್ರೆ ನೋಡಿ, ಈ ಇಷ್ಟು ವಿಜುವಲ್ಸ್ಗಳನ್ನು ಗಮನಿಸಿದ್ರಿ ಸರ್. ಇದು ಕೇವಲ ಇಷ್ಟೇ ಅಧ್ವಾನ ಅಲ್ಲ. ಕೆಲವರು ಖಾಕಿಧಾರಿ ಪೊಲೀಸು ಸ್ವಾಮೀಜಿಯ ಕಾಲಿಗೆ ಬೀಳುವಂತಹ ದೃಶ್ಯಗಳು ಎಷ್ಟು ಬೇಕು ನಿಮಗೆ? ಸೊ ಈ ಸಿಸ್ಟಮ್ ಬಗ್ಗೆ ಏನು ಹೇಳ್ತೀರಿ? ಅದು ಒಂದೇ ಅಲ್ಲ. ನಾವು ಎಷ್ಟೋ ಜನಗಳನ್ನ ಸರ್ಕಾರಿ ಅಧಿಕಾರಿಗಳಾಗ್ಬಿಟ್ಟು ಈ ಪೊಲಿಟಿಕಲ್ ಪೀಪಲ್ ಕಾಲು ಬಿಡೋದನ್ನು ಕೂಡ ನೋಡಿದ್ದೀನಿ. ತುಂಬ ಜನಗಳು. ಈಗ ನಮ್ಮ ನಾಗರಾಜರು ಹೇಳಿದಾಗೆ, ಹೇಗೆ ಗೌರ್ಮೆಂಟ್ಗೆ ಒಂದು ಕಾನ್ಸ್ಟಿಟ್ಯೂಷನ್ಸ್ ಅಂತ ಇರುತ್ತೋ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಒಂದು ಕಾನ್ಸ್ಟಿಟ್ಯೂಷನ್ಸ್ ಅಂತ ಇರುತ್ತೆ. ರೂಲ್ಸು, ರೆಗ್ಯುಲೇಷನ್ನು, ಪಾಲಿಸೀಸು ಅದೇ ಥರ ಇರ್ತವೆ. ಅದನ್ನು ಯಾವುದೋ ಒಬ್ಬ ವ್ಯಕ್ತಿ ಒಂದು ಪಬ್ಲಿಕ್ ಸರ್ವೆಂಟ್ ಅಂತ ಆದ ತಕ್ಷಣವೇ ಅವನು ಕೆಲಸ ಮಾಡಬೇಕಾದೇನು ಕೆಲಸ? ಜನಗಳು ಸೇವೆ ಮಾಡೋ ಕೆಲಸ ಮಾಡಬೇಕು. ಅವ್ನು ಸಂಬಳ ತೊಗೊಳ್ತಾ ಇರೋದೇ, ಪೇಮೆಂಟ್ ನಾನು ಟ್ಯಾಕ್ಸ್ ಕಟ್ತಾ ಇರೋದು, ನಾಗರಾಜ್ ಕಟ್ತಿರೋದು, ನೀವು ಕಟ್ತಿರೋದೆಲ್ಲ ಅವ್ರ ಸ್ಯಾಲ್ರಿ ಏನು ಕೊಡ್ತಿದ್ದೀವಿ, ಜನಗಳು ಸರ್ವಿಸ್ ಮಾಡಬೇಕು ಅಂತ. ಇದು ಮಧ್ಯೆ ಬಂದು ಸೇರ್ಸಕ್ಕೆ ನಾನು ಹೇಳ್ತೀನಿ, ಯಾಕೆ ಇವರೆಲ್ಲ ಆಟ ಆಡ್ತಾರೆ ಅದಕ್ಕೆ. ಎಲ್ಲರೂ ಈ ಥರ ಮಾಡಲ್ಲ. ಇವರೆಲ್ಲ ಬರೀ ಇಮ್ಮೆಚೂರ್ಗಳು ಇವರೆಲ್ಲ. ಆಮೇಲೆ ಜಂಬ ಅಂತ ಹೇಳ್ತೀವೋ ಅದನ್ನು, ಅಥವಾ ಕೊಬ್ಬು ಅಂತ ಹೇಳ್ತೀವೋ ಗೊತ್ತಲ್ಲ ನಮಗೇನೋ ಪವರ್ ಸಿಕ್ಕಿದೆ. ಇವ್ರಿಗೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೂ ನಾವು ಬ್ರಿಟಿಷರ ಕಾಲದಲ್ಲಿ ಇದ್ದೀವಿ ಅಂದ್ಕೊಂಡಿದ್ದಾರೆ ಅವರು. ಇನ್ನು ನಾವು ಪ್ರೀ ಇಂಡಿಪೆಂಡೆನ್ಸಲ್ಲಿ ಇದ್ದೀವಿ ಅಂದ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಸೇಮ್ ಆವಾಗಿನ ಏನು ಗೌರ್ಮೆಂಟ್ ಆಫೀಸರ್ಸ್ಗಳಿದ್ದರು, ಗೌರ್ಮೆಂಟ್ ಆಗಿನ ಬ್ರಿಟಿಷ್ನವರು ಗೌರ್ಮೆಂಟ್ ಇದ್ದರು, ಅವ್ರ ಬಿಹೇವಿಯರ್ ಈಗಲೂ ಕೂಡ ಆಫ್ಟರ್ ಪೋಸ್ಟ್ ಇಂಡಿಪೆಂಡೆನ್ಸ್ ಕೂಡ ಇದೆ. ನೀವು ಅಬ್ಸರ್ವ್ ಮಾಡಿ. ಅವರು ಜನಗಳನ್ನ ಸಾರ್ ಅಂತ ಕರಿಬೇಕು, ಸ್ವಾಮಿ ಅಂತ ಕರಿಬೇಕು, ಹುಜೂರ್. ಅವರು ನಮ್ಮ ಜನಗಳನ್ನ ಸಿವಿಲಿಯನ್ಸ್ ಕರಿಬೇಕು. ಅದು ಬಿಟ್ಟು ನಮ್ಮ ಜನಗಳು ಅವ್ರನ್ನ ಸಾರನ್ನು ಕರೆಯಲಿಬೇಕು ಹೋಗಿದ್ದಾರೆ. ಅವ್ರಿಗೋಸ್ಕರ ಕಾಯೋ ಥರ ಆಗ್ಬಿಟ್ಟಿದೆ. ಆಮೇಲೆ ಎಕ್ಸ್ಟ್ರೀಮ್ ಪವರ್ ಅವರಿಗೆ. ಒಬ್ಬ DC ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಹೋದರೆ ಅವನಿಗೆ ಎಕ್ಸ್ಟ್ರೀಮ್ ಪವರ್. ಅವನಿಗೆ ಸಾಮಾನ್ಯ ಜನ ಅವನ್ನ ಮೀಟ್ ಮಾಡಬೇಕು ಅಂತಂದರೆ ಯಾವುದೋ ಪ್ಲೇಸಿಗೆ ಕೂತಿರ್ತಾನೆ, ಕಾಯ್ಕೊಂಡು ಕೂತಿರ್ತಾನೆ. ಅವನು ಇರೋನೊಬ್ಬನಿಗೆ ಒಂದು ದೊಡ್ಡ ಚೇಂಬರ್ ಕೊಟ್ಟಿರ್ತಾರೆ ಗೌರ್ಮೆಂಟ್. ನಾನು ಪದೇ ತುಂಬ ದಿವಸದಿಂದ ಹೇಳಬೇಕು ಅಂತಿದ್ದೆ ಅದನ್ನು ಅಂದ್ಕೊಂಡು. ಇನ್ನೂ ನಮಗೆ 100% ಇಂಡಿಪೆಂಡೆನ್ಸ್ ಸಿಕ್ಕಿಲ್ಲ. ನಮಗೆ ಸುಮ್ಮನೆ ಮಾತಾಡಿದ ತಕ್ಷಣ ಇಂಡಿಪೆಂಡೆನ್ಸ್ ಅಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ. ಇನ್ನು ಇಂಡಿಪೆಂಡೆನ್ಸ್ ಎಲ್ಲ ಪ್ರಾಕ್ಟಿಕಲ್ ಆಗಿ. ಇವತ್ತು ನೀವು ಹಳ್ಳಿ ಕಡೆ ಹೋಗ್ಬಿಟ್ರೆ, ಅಥವಾ ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬಿಟ್ರೆ, ಜನಗಳ ಪರಿಸ್ಥಿತಿನ ಅವರೆಲ್ಲ ಮಹಾರಾಜರು ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾನು ಒಂದು ಹೇಳಿದೆ, ಒಂದು ಅಬ್ಸರ್ವ್ ಮಾಡಿದೆ. ನೀವು ಮುಸ್ತಫರ್ ಮಾತಾಡಬೇಕಾದ್ರೆ DC ಸಾಹೇಬರು ಅಂತ ವರ್ಡ್ ಯೂಸ್ ಮಾಡಿದೆ. ಪರ್ಟಿಕ್ಯುಲರ್ಲಿ ಯು ಆರ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಸಿವಿಲ್ ಆ್ಯಂಡ್ ದ ಪಬ್ಲಿಕ್. ನೀವು ನಮ್ಮ ಜನ ಬೇರೆ ಕೂಡ ಹೇಳ್ತಾರೆ, ರಾಜ ಪಟ್ಟಾಭಿಷೇಕ ಮಾಡಿದ್ರು, ಮಹಾರಾಜ, ತಮಿಳ್ನಾಡಿಗೆ ಒಂದು ಮಹಾರಾಜ, ಕರ್ನಾಟಕಕ್ಕೆ ಒಂದು ಮಹಾರಾಜ ಅಂತ ಹೇಳ್ತೀರ. ಇಲ್ಲ, ಅವನು ಫಸ್ಟ್ ಅದು ಸರ್ವೆಂಟ್. ಅವನು ನಾವು ಎಲೆಕ್ಟ್ ಮಾಡಿದ ಜನಗಳು ಅವನು ಹೆಂಗೆ ಮಹಾರಾಜ ಆಗೋಕ್ಕೆ ಸಾಧ್ಯ ಆಗುತ್ತೆ? ಅವನು ಹೆಂಗೆ ಅಧಿಕಾರಿ ಆಗುತ್ತೆ ಸಾಧ್ಯ ಆಗುತ್ತೆ? ಅಧಿಕಾರಿ ಅಂತಂದರೆ ಅಲ್ಲಿ ಒಂದು ಸರ್ಕಮ್ಸ್ ಏನು ಕೆಲಸ ಮಾಡ್ತಾರೆ ಆ ಎಂಪ್ಲಾಯಿಗಳಿಗೆ ಅವನು ಅಧಿಕಾರಿ, ಜನಗಳಿಗಲ್ಲ. ಜನಗಳಿಗೆ ಯಾವತ್ತೂ ಅವನು ಸರ್ವೆಂಟ್. ಅವನು ನಾನೇ ನನ್ನ ಸರ್ವಿಸಲ್ಲಿ ಇರಬೇಕಾದ್ರೆ ಒಂದು ಸೆಕ್ಷನಿಂದ ಒಂದು ಪ್ರಮೋಷನ್ ಬಂದಾಗಲಿ ಅಥವಾ ಟ್ರಾನ್ಸ್ಫರ್ ಆದಾಗಲಿ ಒಂದು ಡಿಪಾರ್ಟ್ಮೆಂಟಿಂದ ನನ್ನ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಗ್ತಿದ್ವಿ. ನಮ್ಮ ಹುಡುಗಳಿಗೆ ಕೂರಿಸ್ಕೊಂಡು ಫಸ್ಟ್ ಹೋಗ್ತಿದ್ದಾಗಲೇ ನಾನು ಹೇಳ್ತಿದ್ದು ಒಂದೇ ವರ್ಡು, ನಾವು ನೋಡಪ್ಪ ನಾವು KEB ಕೆಲಸ ಮಾಡ್ತಿದ್ವಿ. ಹಿಂದೆ KEB ಅಂತಿದ್ವಿ, KPTC ಎಲ್ಲ ಆಯಿತು, ಬೇಸ್ಕಮ್ ಡಿಫ್ರೆಂಟ್ ಕಂಪ್ನಿಗಳಿದ್ದಾವೆ. ಫಸ್ಟ್ ನಾನು ಡಿಪಾರ್ಟ್ಮೆಂಟ್ ಹೋಗ್ತಿದ್ದಾಗೆ, ನೋಡಪ್ಪ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತೀವಿ. ನಾವು ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೆಲಸ ಆಗಬೇಕಾದ್ರೆ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಥರ ಜನಗಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ಸರ್ವಿಸ್ ಕೊಡಬೇಕು, ನೀವುಗಳು ಕೊಡಬೇಕು ಆ ಥರ ಅಂತ ನಾನು. ಅದು ಭಾವನೆಗಳು ಬರಬೇಕು ಎಲ್ಲರೂ. ನಾವೀಗ ಬೆಸ್ಕಾಮ್ಲಿ ಹೇಗಿರ್ತೀವಿ, ಹೆಂಗೆ ನಾವು ನಮ್ಮ ಕೆಲಸಗಳಾಗ್ತವೆ, ಅದು ಬೇರೆ ಡಿಪಾರ್ಟ್ಮೆಂಟಲ್ಲಿ ನಾವು ಏನು ಸರ್ವಿಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾಗೆ ನಾವು ಕೆಲಸನ ಅವ್ರಿಗೆ ಮಾಡ್ಕೊಡ್ಬೇಕು, ಜನರಿಗೆ ಮಾಡಿಕೊಡ್ಬೇಕು. ಅದು ಬಿಟ್ಟು ಈಗ ಏನು ನೀವೆಲ್ಲ ಕ್ಲಿಪ್ಸ್ ಎಲ್ಲ ತೋರಿಸಿದ್ದಾರೆ ಇವರೆಲ್ಲ ಇಮ್ಮೆಚ್ಯೂರ್ಡು, ಅಹಮ್, ಜಂಬ. ನನಗೆ ಅಥಾರಿಟಿ ಇದೆ, ಪವರ್ ಇದೆ, ನಮ್ಮ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ. ಆಮೇಲೆ ಇವರೆಲ್ಲ ನೀವು ಬೇಕಾದ್ರೆ ತಗೊಳ್ಳಿ, ಇವರೆಲ್ಲ ಯಾವ ಬ್ಯಾಕ್ಗ್ರೌಂಡು ಬಂದಿರ್ತಾರೆ ಅಂತ. ಇವರಿಗೆಲ್ಲ ಒಂದರಿಂದ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಅವರಿಗೆ ಸಪೋರ್ಟ್ ಇರುತ್ತೆ, ಇಲ್ಲ ಯಾವುದೋ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ವೈಯಕ್ತಿಕ ಜೀವನದ ಬಗ್ಗೆ ಬೇಡ, ಅಲ್ಲ ವೈಯಕ್ತಿಕ ಅಲ್ಲ ಹೇಳ್ತಾ ಇರೋದು. ಈ ಬರಬೇಕಾದ್ರೆ ಪೊಸಿಷನ್ ಬರಬೇಕಾದ್ರೆಲ್ಲ ಈಗ ಮೆರಿಬೇಕಾದ್ರೆ ಬಿಕಾಸ್ ಆಫ್ ಈ ಬ್ಯಾಕ್ಗ್ರೌಂಡಿಂದ ಮಾಡೋದವರು ಎಲ್ಲರೂ ಮಾಡಲ್ಲ. ನಿಜವಾದ ಸರ್ವೆಂಟ್ ಆದರೆ ಅವನು ಕೆಲಸ ಮಾಡ್ಕೊಂಡವನು ಏನು ನಮ್ಮದು ಫ್ರೇಮ್ ವರ್ಕ್ ಕೆಲಸದ್ದು ಆ ಕೆಲಸ ಮಾಡ್ಕೊಂಡು ಹೋಗ್ತೈತೆ ನಾನು ಅಷ್ಟೇ. ಈ ಥರ ಎಲ್ಲ ರೋಡ್ ಶೋ ಮಾಡಿಕೊಂಡು ಈಗ ನೀವು ಆ ಲೇಡಿ ಯಾರನ್ನ ಕರ್ಕೊಂಡು ಕಂಡರು, ಅದಕ್ಕೆ ಎಷ್ಟು ಧಾರ್ಮಿಕ ಭಾವನೆಗಳಿದೆ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಕಾಯ್ದಲ್ಲ. ಅದಕ್ಕೊಂದು ಬೆಲೆ ಇದೆ ಒಂದು ಸಮಾಜದಲ್ಲಿ, ಆ ಧರ್ಮಕ್ಕೆ ಬೆಲೆ ಇದೆ.
ಅವನು ಕೊಂಡಾಯನು 3-4 ತಿಂಗಳು ಅವನು ಶ್ರಮ ಪಟ್ಟಿರ್ತಾನೆ. ಅವನು ಊಟ ಬಿಟ್ಟಿರ್ತಾನೆ, ಬರೀ ಕಲ್ಲಲ್ಲಿ ನಡೆದಿರ್ತಾನೆ, ಕಲ್ಲು ಮುಳ್ಳಲ್ಲಿ ನಡೆದಿರ್ತಾನೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಇವರೆಲ್ಲ ತೋರಿಸಿದ ಏನಾಗುತ್ತೆ, ಅವನೇನು ನಾನು ಮಾಡ್ತೀನಿ. ಇದೆಲ್ಲ ಅವಮಾನ ಮಾಡಿದಾಗೆ. ಆ್ಯಕ್ಚುಲಿ ಧರ್ಮಕ್ಕೆ ಅವಮಾನ ಮಾಡಿದಾಗೆ. ಅವ್ರದ್ದೇ ಅವ್ರ ಧರ್ಮಗಳಿದ್ದಾಗ ಅವ್ರಿಗೆ ಬೆಲೆ ಕೊಡಬೇಕು. ಅದಕ್ಕೆ ಕೆಲಸ ಏನಿತ್ತು ಅಲ್ಲಿ ಕ್ರೌಡನ್ನ ಕಂಟ್ರೋಲ್ ಮಾಡೋದು. ಅದನ್ನು ಬಿಟ್ಬಿಟ್ಟು ಕೊಂಡಾಯಿಸ್ತೇನೆ, ಬಿಟ್ಟು ಕೆಲಸ ಬಿಟ್ಟು ಹೋಗ್ಬಿಟ್ಟು ಕೊಂಡಾಯಿನಿ ಹೋಗು. ನಮ್ಮಲ್ಲಿ ಕನ್ನಡದಲ್ಲಿ ಅದನ್ನು ಕೊಂಡ ಅಂತ ಹೇಳ್ತೀವಿ. ಹೌದು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದನ್ನು ಕೊಂಡ ಅಂತೇಳಿ ಬಿಡು. ಕೆಲಸ ಬಿಡು, ಅದನ್ನು ಮಾಡ್ಕೊಂಡಿರೋ ರೋಡ್ ಶೋ ಮಾಡ್ಕೊಂಡಿರೋ. ಇಲ್ಲಿ ಬಂದಾಗ ನೀವಿರೋದು ಪಬ್ಲಿಕ್ ಕೆಲಸ ಮಾಡಲಿಕ್ಕೆ, ಅಷ್ಟು ಮಾಡಿ. ನೀವು ಕೊಂಡನೇ ಆಗಬೇಕು, ನಿಮ್ಮೂರಿಗೆ ಹೋಗಿ ಆಯ್ರಿ, ರಜಾ ಹಾಕ್ಬಿಟ್ಟು ನಿಮ್ಮೂರುಗಳ ಹಬ್ಬಲೇ ಇದ್ದಾಗ ಹೋಗಿ ಆಯ್ಕೊಳ್ಳಿ. ಬೇರೆ ಧರ್ಮಕ್ಕೆ ಯಾಕೆ ಇದು ಮಾಡ್ತೀರಾ? ನಾನು ಓವರಾಲ್ ಹೇಳೋದಂದರೆ ಇದೆಲ್ಲ ಅಹಮ್ಮು, ಇಮ್ಮೆಚ್ಯೂರ್, ನಾವೇನು ಬೇಕಾದರೂ ಮಾಡ್ಬೋದು, ಜನಗಳು ನೋಡೋಕ್ಕಿದ್ದಾರೆ ಅನ್ನೋ ಮಾಡೋದು ಕೆಲಸ. ಎಸ್.